1 ಅಂದರೆ 1 ಇನ್ಹೇಲ್ 1 ಎಕ್ಸೇಲ್ಗೆ 1 ಕೌಂಟ್. 2 ಮತ್ತು ಇನ್ಹೇಲ್ ಎಕ್ಸೇಲ್ 3. ಆಕಾರ, ಉಕಾರ, ಮಕಾರ. ಸೊ ಇದನ್ನು ಡೈಲಿ ಮಾಡೋದ್ರಿಂದ ಆಕಾರದಿಂದ ನಮ್ಮ ಹೊಟ್ಟೆ ಭಾಗದಲ್ಲಿ ವೈಬ್ರೇಷನ್ಸ್ ಆಗಿ ನಮ್ಮ ಡೈಜೆಷನ್ ಪ್ರಾಬ್ಲಮ್ಸ್ ಅಥವಾ ಹೊಟ್ಟೆಗೆ ರಿಲೇಟೆಡ್ ಆಗಿರೋ ಏನೇ ಕಾಯಿಲೆ ಇರ್ಬೋದು ಎಲ್ಲ ಗುಣ ಆಗುತ್ತೆ. ನೆಕ್ಸ್ಟು ಉಕಾರದಿಂದ ನಿಮ್ಮ ಶ್ವಾಸಕೋಶದ ತೊಂದರೆ ಏನಾದರೂ ಇದ್ದರೆ ಅದೆಲ್ಲ ಸರಿ ಹೋಗುತ್ತೆ. ಮಕಾರದಿಂದ ನಮಗೆ ಗಂಟ್ಲಿನ ಸಮಸ್ಯೆ ಮತ್ತು ನಮ್ಮ ಥೈರಾಯ್ಡ್ ಇರುತ್ತೆ ಅಲ್ವಾ, ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅದು ಆಕ್ಟಿವೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಡೈಲಿ ಮಾಡಿಸ್ತಾ ಇದ್ದೀನಿ. ನಿಮಗೆ ನೀವೇ ಮಾಡಿ ಅಂದರೆ ಮಾಡಲ್ಲ ನೀವು. ಸೊ ಕಾಲು ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಫಸ್ಟು ಒಂದು ಕಾಲು ಟ್ರೈ ಮಾಡಿ, ಆಯಿತಾ? ಅಂದರೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. ಈ ಥರ ಆಗುತ್ತಾ ನೋಡಿ, ಈ ಥರ ಟ್ರೈ ಮಾಡಿ. ಸುಖಾಸನ ಟ್ರೈ ಮಾಡಿ ಫಸ್ಟು. ಆಗ್ತಾ ಇಲ್ಲ ಅಂದರೆ, ಇಲ್ಲಾಂದರೆ ಬ್ಲಾಕ್ಸ್ ಬರುತ್ತೆ, ಆ ಬ್ಲಾಕ್ಸ್ನ ನೀವು ಇಲ್ಲಿ ಇಟ್ಕೊಬೋದು. ಇಲ್ಲ ದಿಂಬು ಎತ್ಕೊಳ್ಳಿ, ದಿಂಬು ತಗೊಂಡು ಇಲ್ಲಿ ಈ ಥರ ಹಿಂಗೆ ಇಟ್ಕೊಳ್ಳಿ, ಸಪೋರ್ಟಿಗೆ ಇಟ್ಕೊಳ್ಳಿ, ಆಯಿತಾ? ಫಸ್ಟು ನೀವು ಸಪೋರ್ಟ್ಗೆ ಇಟ್ಕೊಳ್ಳಿ. ಆಗಿಲ್ಲ ಅಂದರೆ ಎರಡು ಕಡೆನೂ ಆಗಿಲ್ಲ ಅಂದರೆ ಎರಡು ಕಡೆನೂ ಒಂದೊಂದು ದಿಂಬು ಇಟ್ಕೊಳ್ಳಿ. ಓಕೆ, ಈ ಥರ ಕೂತ್ಕೊಳ್ಳಿ. ಯಾರಿಗೆ ಆಗಲ್ಲ ಅವ್ರಿಗೆ ಕೆಳಗೆ ಕೂತ್ಕೊಳ್ಳಿ. ಊಟ ಮಾಡಬೇಕಾದ್ರೆಲ್ಲ ಕೆಳಗೆ ಕೂತ್ಕೊಳ್ಳಿ. ಸೊ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ನಿಮ್ಮ ಬಾಡಿ ತುಂಬ ಹೀಟ್ ಆಗ್ತಾ ಇದ್ರೆ ಹರಳೆಣ್ಣೆ ಹಾಕ್ಬೋದು, ಕ್ಯಾಸ್ಟರ್ ಆಯಿಲ್, ಆಯಿತಾ? ಬೇರೆ ನಿಮ್ಮ ಬಾಡಿ ನಾರ್ಮಲಲ್ಲೇ ಇದೆ ಅಂದರೆ ಎಳ್ಳೆಣ್ಣೆ ಹಾಕಿ, ಕೊಕೊನಟ್ ಆಯಿಲ್ ಯಾವುದಾದ್ರೂ ಹಾಕಿ, ಯಾವುದಾದ್ರೂ ಆಸನದಲ್ಲಿ ಕೂತ್ಕೊಳ್ಳಿ, ಆಯಿತಾ? ಹಿಂಗೆ ಕೂತ್ಕೊಳ್ಳಿ, ನಿಮ್ಮ ಇಷ್ಟ. ಫಸ್ಟು ಉಸಿರನ್ನೆಲ್ಲ ಹೊರಗೆ ಬಿಡೋಣ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳೋಣ. ಈಗ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಆಕಾರ, ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಉಕಾರ, ಇನ್ಹೇಲ್, ಮಕಾರ, ಎರಡು ಕೈ ನಮಸ್ಕಾರ ಸ್ಥಿತಿ. ಓಂಕಾರ, ಇನ್ಹೇಲ್, inhale, inhale, ಎರಡು ಕೈ ರಬ್ ಮಾಡಿ ಕಣ್ಮೇಲೆರಿಸಿ ನಿಧಾನವಾಗಿ ಕಣ್ಣು ಓಪನ್ ಮಾಡಿ ಹೇಳಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ
ಕರದರ್ಶನ. ನಮ್ಮ ಕೈಗಳಿಂದ ಒಳ್ಳೆ ಒಳ್ಳೆ ಕೆಲಸನೇ ಮಾಡೋಣ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಸೇಮ್ ಅದೇ ಥರ ನಿಂತ್ಕೊಳ್ಳಿ. ಎರಡೂ ಕಾಲು ಜಾಯಿನ್ ಮಾಡಿ, ಎರಡೂ ಕಾಲ್ ಮೇಲೆ ನಿಮ್ಮ ದೇಹದ ಭಾರನ ಎರಡೂ ಕಾಲ್ ಮೇಲೆ ಸಮವಾಗಿ ಬಿಡಬೇಕು. ಆಯ್ತಾ? ಎರಡೂ ಕಾಲನ್ನ ಒತ್ತಿ ನೆಲಕ್ಕೆ. ಮಂಡಿ ಚಿಪ್ನ ಟೈಟ್ ಮಾಡ್ಕೊಳ್ಳಿ. ನೀ ಕ್ಯಾಪ್ ಟೈಟ್, ತೊಡೆ ಟೈಟ್, ಪೃಷ್ಠ ಟೈಟ್, ಹಿಪ್ಸ್ನ ಟೈಟ್ ಮಾಡಬೇಕು. ಟೈಟ್. ನಿಧಾನವಾಗಿ ಎರಡೂ ಕೈ ಮೇಲೆತ್ತಿ ನಮಸ್ಕಾರ ಸ್ಥಿತಿ. ಈಗ ಕೂತ್ಕೊಬೇಕು. ಚೇರ್ ಮೇಲೆ ಕೂತ್ಕೊಳ್ಳೋ ತರ ಕೂತ್ಕೊಬೇಕು. ಹಿಂಗೆ ಚೇರ್ ಮೇಲೆ ನೀವು ಹಿಂಗ್ ಕೂತ್ಕೊಳ್ಳಲ್ಲ ಅಲ್ವಾ, ಹಿಂಗ್ ಹೋಗ್ತೀರಾ. ಫಸ್ಟ್ ಈ ಭಾಗ ಕೆಳಗೆ ಹೋಗುತ್ತೆ. ಸೊ ಆ ತರ ಚೇರ್ ಮೇಲೆ ಕೂತ್ಕೊಳ್ಳೋ ತರ ಕೂತ್ಕೋಬೇಕು. ಆಮೇಲೆ ನಿಮ್ಮ ಮಂಡಿ, ನಿಮ್ಮ ಟೋಸ್ ಇದೆ ಲೆವೆಲ್ ಏನಿದೆ ಅದಕ್ಕಿಂತ ಮುಂದೆ ಹೋಗಂಗಿಲ್ಲ. ನಿಮ್ಮ ಟೋ ಎಷ್ಟಿದೆ ಅಲ್ಲೇ ನಿಂತ್ಕೊಬೇಕು. ಮಂಡಿ ನೋಡಿ, ತುಂಬಾ ಹಿಂಗ್ ಹೋಗ್ಬಾರ್ದು, ತುಂಬಾ ಹಿಂಗ್ ಹೋಗ್ಬಾರ್ದು. ಇಷ್ಟೇ. ಇಲ್ಲಿ ನನ್ನ ಟೋಸ್ ಇಲ್ಲಿದೆ ಅಂದ್ರೆ ಇದು ಮತ್ತೆ ಈ ಲೆವೆಲ್ ಒಂದೇ ಇರಬೇಕು. ಆಯ್ತಾ? ಇದು ಉತ್ಕಟಾಸನ. ಈಗ ನಿಧಾನವಾಗಿ ಕೈ ಎತ್ತಿ ನಮಸ್ಕಾರ ಸ್ಥಿತಿ. ಸ್ಟ್ರೆಚ್ ಮಾಡಿ. ಸ್ಟ್ರೈಟ್ ಬೆನ್ ಸ್ಟ್ರೈಟ್ ಇರ್ಬೇಕು. ಹಿಂಗೆಲ್ಲ ಮಾಡಬಾರ್ದು. ಬೆನ್ನು ಸ್ಟ್ರೈಟ್ ಮಾಡಕ್ ಟ್ರೈ ಮಾಡಿ. ಬೆನ್ನು ನೋಡಿ ನಂದು ಸ್ಟ್ರೈಟ್. ಈಗ ಇದು ಚೇರ್ ಮೇಲೆ ಕೂತಿರೋ ತರ. ಓಕೆ? ಸೊ ಇದರಿಂದ ಯಾರು ನಂಗೆ ಲೆಗ್ ಪೇನ್ ಅಂತ ಇದ್ರು. ಸೊ ಲೆಗ್ ಪೇನ್ ಯಾರಿಗೆ ಕಾಲಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಹೋಗುತ್ತೆ ಇದು ಮಾಡೋದ್ರಿಂದ. ಆಯ್ತಾ? ಕಾಲ್ಗಳು ಬಲಿಷ್ಠ ಆಗುತ್ತೆ. ನಿಂತ್ಕೊಳ್ಳಿ. ಹಂಗೆ ನಿಂತಿರ್ಬೇಕು. ಒಂದು 5 ಕೌಂಟ್ಸ್. ಬ್ರೀತ್ ಮಾಡಿ. ಇವಾಗ ನಾರ್ಮಲ್ ಬ್ರೀದಿಂಗ್. Inhale, 1, exhale, normal breathing, 2, 3, 4, 5. ನಿಧಾನವಾಗಿ ಮೇಲೆ ಬನ್ನಿ. ನಿಧಾನವಾಗಿ. ಓಕೆ? ಗೊತ್ತಾಯ್ತಾ? ಇದು ಉತ್ಕಟಾಸನ ಅಂತ. ಚೇರ್ ಪೋಸ್. ಚೇರ್ ಮೇಲೆ ಹೆಂಗೆ ನಾವು ಕೂತ್ಕೋತೀವಿ ಆ ಥರ ಚೇರ್ ಇಲ್ಲದೆ, ಅಲ್ಲಿ ಚೇರ್ ಇದೆ ಅಂತ ಅನ್ಕೊಂಡು ಕೂತ್ಕೊಳ್ಳಿ. ಆಯ್ತಾ? ಚೆನ್ನಾಗಿದೆ ಅಲ್ವಾ? ನೋಡಿ, ನೋಡಕ್ಕೆ ಎಲ್ಲ ಈಸಿ ಕಾಣಿಸುತ್ತೆ ನೋಡುವಾಗ, ಬಟ್ ಮಾಡಬೇಕಾದ್ರೇ ನಮಗೆ ಅದ್ರ ಎಫೆಕ್ಟ್ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ. ಸೊ ಏನಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. ಮಂಡಿ ಮಡ್ಚಕ್ಕೆ ಎಷ್ಟಾಗುತ್ತೆ ಅಷ್ಟು. ಆಯ್ತಾ? ಟ್ರೈ ಮಾಡಿ. ಹಂಗೆ ನಿಂತ್ಕೊಳಕ್ ಟ್ರೈ ಮಾಡಿ. ನೀವು ಎಲ್ಲಾನು ಟೈಟ್ ಮಾಡ್ಕೊಳ್ಳಿ. ಇದೆಲ್ಲ ತೊಡೆ ಎಲ್ಲ ಟೈಟ್ ಮಾಡಿ. ಇಷ್ಟೇ ನಿಂತ್ಕೊಳ್ಳಿ ಸಾಕು. ಸೊ ಫಸ್ಟು ತಾಡಾಸನ, ಆಮೇಲೆ ಉತ್ಕಟಾಸನ. ಸೊ ಇದು ಹಠಯೋಗ ಸೀರೀಸು. ನಾನು ಸೀರೀಸಲ್ಲಿ ಬರ್ತಾ ಇದ್ದೀನಿ, ಯಾವುದಾದ್ಮೇಲೆ ಯಾವುದು ಅಂತ. ಇವಾಗ ಇದನ್ನ ನೀವು ನಿಮ್ಮ ರೊಟೀನಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಫಸ್ಟು ಶ್ವಾಸಕ್ರಿಯೆಗಳು ಮಾಡ್ತೀವಿ. ಶ್ವಾಸಕ್ರಿಯೆ ಆದ್ಮೇಲೆ ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಆದ್ಮೇಲೆ ಇವಾಗ ನಾನು ಏನು ಹೇಳ್ಕೊಡ್ತಾ ಬರ್ತಾ ಇದ್ದೀನಿ ಒಂದೊಂದೇ ಆಸನ, ಅದನ್ನ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು ರೊಟೀನ್ಗೆ. ಆಯ್ತಾ? ಡೈಲಿ 5 ಕೌಂಟ್ಸ್ ಇರಿ. ಅಂದ್ರೆ ಒಂದೊಂದು ಆಸನನ ಒಂದು 5 ಬ್ರೀದಿಂಗ್ 5 ಕೌಂಟ್ ಇದ್ರೆ ಸಾಕು. ಇನಿಷಿಯಲಿ 5 ಕೌಂಟ್ಸ್ ಇರಿ. ಲೈಕ್ 1 ಅಂದ್ರೆ 1 ಇನ್ಹೇಲ್ 1 ಎಕ್ಸೇಲ್ಗೆ 1 ಕೌಂಟ್. 2 ಮತ್ತೆ ಇನ್ಹೇಲ್ ಎಕ್ಸೇಲ್ 3 ಮತ್ತೆ 4 ಇನ್ಹೇಲ್ ಎಕ್ಸೇಲ್ 5 ಇನ್ಹೇಲ್ ಎಕ್ಸೇಲ್. L5 ಪ್ರಾಬ್ಲಮ್ಗೆ ಫಸ್ಟು ಬೆನ್ನದು ನಾನು ಹೇಳ್ಕೊಟ್ಟಿದ್ದೀನಿ, ಅದು ಯೋಗ ಥೆರಪಿ. ಅದು ಮಾಡಿ ಅದರಿಂದ ಫಿಕ್ಸ್ ಆಗುತ್ತೆ. ಇಲ್ಲಾಂದರೆ ಅದಕ್ಕೆ ಅಂತಲೇ ಸೆಪ್ರೇಟ್ ಸೆಷನ್ ಮಾಡ್ತೀನಿ ನಾನು. ಬಟ್ ನೀವು ಕೂತ್ಕೋಬೇಕಾದ್ರೆ ಸ್ವಲ್ಪ ಸ್ಟ್ರೇಟಾಗಿ ಕೂತ್ಕೊಳ್ಳೋಕೆ ಟ್ರೈ ಮಾಡಿ. ಯಾವಾಗಲೂ ಅಷ್ಟೇ ಕಾನ್ಷಿಯಸ್ ಆಗಿ ಕೂತ್ಕೊಳ್ಳಿ. ಒಂಚೂರು ಹಿಂಗಾಯಿತು ಅಂದರೂ ಕಷ್ಟ ಆಗುತ್ತೆ. ಸೊ ಯಾವಾಗಲೂ ಸ್ಟ್ರೇಟ್. ಭುಜ 2 ಓಪನ್ ಆಗಿರಬೇಕು. ಶೋಲ್ಡರ್ಸ್ ಓಪನ್ ಯುವರ್ ಶೋಲ್ಡರ್ಸ್, ಬ್ಯಾಕ್ ಸ್ಟ್ರೇಟ್. ಯೂಟ್ಯೂಬ್ ವಿಡಿಯೋ ನೋಡಿದ್ರಾ? ಅದು ಜನರಲ್ ಆಗಿ 3 ಫೋರ್ಸಸ್ ಬಗ್ಗೆನೂ ಮಾತಾಡಿದ್ದೀವಿ ಅಲ್ಲಿ, ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್. ಸಜೆಷನ್
ಟು ರಿಡ್ಯೂಸ್ ಡಾರ್ಕ್ ಸರ್ಕಲ್ಸ್ ಅಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಆಮೇಲೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ, ಫೋನ್ ನೋಡೋದು ಕಡಿಮೆ ಮಾಡಿ. ನಿಮ್ದು ಲ್ಯಾಪ್ಟಾಪಲ್ಲಿ ಕೆಲಸ ಇದ್ದರೆ ಅದು ಅರ್ಥ ಆಗುತ್ತೆ, ಕೆಲಸ ಮಾಡಲೇಬೇಕು. ಬಟ್ ಫೋನ್ ರೆಡ್ಯೂಸ್ ಮಾಡ್ಬೋದಲ್ವಾ, ನಾವು ಯಾವಾಗ ಬೇಕು ಅವಾಗ ಮಾತ್ರ ಯೂಸ್ ಮಾಡಿ. ಸುಮ್ಮನೆ ಫೋನ್ ಇಟ್ಕೊಂಡು ಕೂತಿರಬಾರ್ದು. ಸಂಜೆ ವೇಳೆಗೆ ಯೋಗ ಹೇಳ್ಕೊಡ್ಬೋದು, ಬಟ್ ನೀವೆಲ್ಲ ಬೆಳಗ್ಗೆ ಎದ್ದರೆ ಸಂಜೆ ಹೇಳ್ಕೊಡ್ಬೋದು. ಬೆಳಗ್ಗೆ ಎದ್ದೇಳಲಿಲ್ಲ ಅಂದರೆ ಹೇಳ್ಕೊಡಲ್ಲ ನಾನು. 5 ಗಂಟೆಗೆ ಎದ್ದೇಳಬೇಕು. ನೀವು ಎಲ್ಲೆಲ್ಲಿ ಬ್ಯಾಕ್ನ ಸ್ಟ್ರೇಟ್ ಮಾಡಿ ಆಸನಾಸ್ ಮಾಡ್ತಾ ಇರ್ತೀರಾ ಅಲ್ಲೆಲ್ಲ ನಿಮಗೆ ಸ್ಪೈನಲ್ ಕಾರ್ಡ್ ಮೇಲೂ ವರ್ಕ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಬ್ಯಾಕ್ ಬೋನ್ ಸ್ಟ್ರಾಂಗ್ ಆಗುತ್ತೆ. ಡೈಲಿ ಮಾಡ್ಬೇಕು ನಾವು ಇದನ್ನ. ಸೊ ಒಂದು 2 ಮಂತ್ಸ್ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ಸ್ ಗೊತ್ತಾಗೋದು. 8 ಸ್ಟೆಪ್ಸ್ ಅಷ್ಟಾಂಗ, ಅದು 8 ಅಂಗಗಳು ಹೇಳ್ಕೊಟ್ಟಿದ್ದೀನಲ್ವಾ, ಯಾರು ನೋಡಿಲ್ಲ ಅದು ಹೋಗಿ ಯೂಟ್ಯೂಬಲ್ಲಿ ನೋಡಿ. ಯೋಗ ಮಾರ್ಗಗಳು ಅಂತ ವಿಡಿಯೋಸ್ ಇದೆ, ಪಾರ್ಟ್ 1 ಪಾರ್ಟ್ 2 ಎರಡೂ ನೋಡಿ. ಅದರಲ್ಲಿ ಅಷ್ಟಾಂಗ ಯೋಗ ಬರುತ್ತೆ ಆಯಿತಾ, ರಾಜಯೋಗ ಅಂತ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ಸ್ ಗೊತ್ತಾಗೋದು. ಸೊ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಸೊ ಧ್ಯಾನ ಬರುತ್ತೆ 7th ಸ್ಟೆಪ್ಪಲ್ಲಿ. ಸೊ ನಾವು ಇದನ್ನ ಆರ್ಡರ್ ವೈಸೇ ಹೋಗಬೇಕು. ಯಮ, ನಿಯಮ. ಯಮ ಅಂದರೆ ಸೋಷಿಯಲ್ ರೂಲ್ಸ್ನ ಫಾಲೋ ಮಾಡೋದು, ಅಂದರೆ ಸುಳ್ಳು ಹೇಳ್ಬಾರ್ದು, ಕದಿಬಾರ್ದು. ಸೊ ಆಮೇಲೆ ಏನು ಜಾಸ್ತಿ ಆಸೆ ಪಡಬಾರ್ದು ಲೈಫಲ್ಲಿ. ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಬೇಕು, ಎಷ್ಟು ಬೇಕು ಅಷ್ಟೇ ನಮ್ಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಸೊ ಇದೆಲ್ಲ ನೀವು ಫಾಲೋ ಮಾಡಬೇಕು ಲೈಫಲ್ಲಿ, ಆವಾಗ ನಿಮಗೆ ಚೇಂಜಸ್ ಗೊತ್ತಾಗೋದು. ಇದನ್ನೆಲ್ಲ ಫಾಲೋ ಮಾಡಿ. ಯಮ, ನಿಯಮ, ಆಮೇಲೆ ಆಸನ ಬರುತ್ತೆ. ಸೊ ಆಸನದಲ್ಲಿ ನೀವು ಈ ಸೂರ್ಯ ನಮಸ್ಕಾರ ನಾನು ಇವಾಗ ಏನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಬೇಕು. ನೆಕ್ಸ್ಟು ಪ್ರಾಣಾಯಾಮ.